ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣವೇ ಕೆಳಗಿರುವ ರೆಡ್ ಬಟನ್ ಒತ್ತುವ ಮೂಲಕ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತುವ ಮೂಲಕ ಇಂತಹ ಹಲವಾರು ವಿಡಿಯೋಗಳನ್ನು ಉಚಿತವಾಗಿ ಪಡೆಯಿರಿ. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರವು ಪಡಿತರ ವ್ಯವಸ್ಥೆಯಲ್ಲಿ ಬಹುಮುಖ್ಯವಾದ ಬದಲಾವಣೆಯನ್ನು ತರುತ್ತಿದೆ. ನಿಮ್ಮ ಬಳಿಯೂ BPL ರೇಷನ್ ಕಾರ್ಡ್ ಇದೆಯಾ? ಹಾಗಾದರೆ ಈ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ನೋಡಿ. ಬಹುಮುಖ್ಯವಾದ ಮಾಹಿತಿಯೊಂದನ್ನು ನಾನು ನಿಮ್ಮೊಂದಿಗೆ ಈ ವಿಡಿಯೋದಲ್ಲಿ ಹಂಚಿಕೊಳ್ಳಲಿದ್ದೇನೆ. ಕರ್ನಾಟಕ ರಾಜ್ಯ ಆಹಾರ ಮತ್ತು ಸರಬರಾಜು ಇಲಾಖೆಯಿಂದ ಮಹತ್ವದಾದ ಸೂಚನೆಯೊಂದನ್ನು BPL ರೇಷನ್ ಕಾರ್ಡುದಾರರಿಗೆ ನೀಡಲಾಗಿದೆ. ಈ ಸೂಚನೆ ಏನಪ್ಪಾ ಅಂದರೆ, ಈಗಾಗಲೇ ರೇಷನ್ ಕಾರ್ಡ್ನಲ್ಲಿದ್ದು ಮದುವೆಯಾಗಿ ಗಂಡನ ಮನೆಗೆ ಹೋದಂಥವರು, ಸತ್ತು ಹೋದಂಥವರು, ಇಲ್ಲವೇ ಬೇರೆ ಕಡೆ ದುಡಿಲಿಕ್ಕೆ ಹೋದಂಥವರು, ಹೀಗೆ ಹಲವಾರು ಕಾರಣಗಳಿಂದ ರೇಷನ್ ಕಾರ್ಡ್ನಲ್ಲಿ ಇಲ್ಲದೇ ಇರುವವರು ಸಹ ರೇಷನ್ ಅನ್ನು ಪಡೆಯುತ್ತಿದ್ದು, ಇದರಿಂದ ಸರ್ಕಾರಕ್ಕೆ ಪ್ರತಿ ತಿಂಗಳು ಕೋಟ್ಯಂತರ ರೂಪಾಯಿ ಹೊರೆಯಾಗುತ್ತಿದೆ. ಇದನ್ನು ತಪ್ಪಿಸಲು ರಾಜ್ಯ ಆಹಾರ ಮತ್ತು ಸರಬರಾಜು ಇಲಾಖೆಯು ಮಹತ್ವದಾದ ಸೂಚನೆಯೊಂದನ್ನು BPL ರೇಷನ್ ಕಾರ್ಡುದಾರರಿಗೆ ಹೊರಡಿಸಿದೆ. ಶ್ರೀಮಂತರು ಸಹ BPL ರೇಷನ್ ಕಾರ್ಡುಗಳನ್ನು ಮಾಡಿಸಿಕೊಂಡಿದ್ದು ಇದರ ಲಾಭವನ್ನು ಪಡೆಯುತ್ತಿದ್ದಾರೆ. ಹೀಗಾಗಿ ಯೋಗ್ಯ ಬಡವರಿಗೆ ಇದರ ಉಪಯೋಗದಿಂದ ವಂಚಿತರಾಗುತ್ತಿದ್ದಾರೆ. ಇದನ್ನು ಮನಗಂಡ ರಾಜ್ಯ ಸರ್ಕಾರ ಅಂತವರನ್ನ ಪತ್ತೆ ಮಾಡುವುದಕ್ಕೋಸ್ಕರ ನೂತನವಾದ ಕ್ರಮಕ್ಕೆ ಮುಂದಾಗಿದೆ. ಎಲ್ಲ ಕಾರಣಗಳಿಂದ ರಾಜ್ಯದಲ್ಲಿ ಜಾರಿಯಲ್ಲಿರುವ ಲಕ್ಷಾಂತರ ನಕಲಿ ರೇಷನ್ ಕಾರ್ಡುಗಳನ್ನು ರದ್ದುಪಡಿಸುವ ಉದ್ದೇಶದಿಂದ ರಾಜ್ಯ ಆಹಾರ ಮತ್ತು ಸರಬರಾಜು ನಿಗಮವು ಈ KYCಯನ್ನು ಕಡ್ಡಾಯಗೊಳಿಸಿ ಸೂಚನೆಯೊಂದನ್ನು ಹೊರಡಿಸಿದೆ. ಹಾಗಾಗಿ ನಿಮ್ಮ ಬಳಿ APL, BPL, ಅಂತ್ಯೋದಯ ಯಾವುದೇ ರೀತಿಯ ರೇಷನ್ ಕಾರ್ಡ್ ಇದ್ದರೂ ಈ KYC ಅಂದರೆ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡುವುದು ಕಡ್ಡಾಯವಾಗಿದೆ. ಹಾಗಾಗಿ ನಿಮ್ಮ ಕುಟುಂಬದ ಪ್ರತಿಯೊಬ್ಬರೂ ಹತ್ತಿರದ ಪಡಿತರ ಅಂಗಡಿಗೆ ಹೋಗಿ ಪ್ರತಿಯೊಬ್ಬರ ಬಯೋಮೆಟ್ರಿಕ್ ಅಪ್ಡೇಟನ್ನು ಕಂಪಲ್ಸರಿಯಾಗಿ ಮಾಡಿಸಲೇಬೇಕಾಗಿದೆ. ಇಲ್ಲದಿದ್ದರೆ ಯಾರ ಬಯೋಮೆಟ್ರಿಕ್ ಅಂದರೆ ಈ KYCಯನ್ನು ಮಾಡಿಸುವುದಿಲ್ಲವೋ ಅಂಥವರಿಗೆ ಪಡಿತರವನ್ನು ಮುಂದಿನ ತಿಂಗಳಿನಿಂದ ನೀಡಲಾಗುವುದಿಲ್ಲವೆಂದು ಆಹಾರ ಮತ್ತು ಸರಬರಾಜು ಇಲಾಖೆ ಆದೇಶ ಹೊರಡಿಸಿದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ವಯಸ್ಸಾದ ಅಜ್ಜ ಅಜ್ಜಿ, ಅಂಗವಿಕಲರು, ಶಕ್ತಿಹೀನರು, ಇಲ್ಲವೇ ವಿದೇಶಗಳಿಗೆ ಹೋದ ಕುಟುಂಬ ಸದಸ್ಯರನ್ನ ಹೊಂದಿದ್ದರೆ ಅಂಥವರಿಗಾಗಿ ವಿಶೇಷವಾದ ರಿಯಾಯಿತಿಯನ್ನು ನೀಡಲಾಗುವುದೆಂದು ಆಹಾರ ಮತ್ತು ಪಡಿತರ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾಗಾಗಿ ಅಂಥವರು ನಿಮ್ಮ ಮನೆಯಲ್ಲಿದ್ದರೆ ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನಿಮ್ಮ ಹತ್ತಿರದ ಫುಡ್ ಆಫೀಸರ್ ಅಂದರೆ ಆಹಾರ ನಿರೀಕ್ಷಣಾ ಅಧಿಕಾರಿಗೆ ಭೇಟಿ ನೀಡಿ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಸಲ್ಲಿಸುವ ಮೂಲಕ ಈ KYCಯಿಂದ ವಿನಾಯಿತಿಯನ್ನು ಪಡೆಯಬಹುದಾಗಿದೆ. ಇನ್ನು ಈ KYC ಮಾಡಲು ಹಲವು ಕಡೆ ಹಣವನ್ನು ಕೇಳಲಾಗುತ್ತಿದೆ ಎಂಬ ಆರೋಪ ಕೇಳಿ ಬಂದಿದೆ. ಹಾಗಾಗಿ ಗ್ರಾಹಕರು ಈ KYC ಮಾಡಲು ಯಾವುದೇ ಹಣವನ್ನು ನೀಡುವಂತಿಲ್ಲ. ಪಡಿತರ ವಿತರಕರು ಉಚಿತವಾಗಿ ಈ KYCಯನ್ನು ಮಾಡಿಕೊಡಬೇಕು. ಒಂದು ವೇಳೆ ನಿಮ್ಮ ಬಳಿ ಹಣವೇನಾದರೂ ಕೇಳಿದರೆ ತಕ್ಷಣವೇ ಸಂಬಂಧಪಟ್ಟ ಫುಡ್ ಆಫೀಸರಿಗೆ ಕಂಪ್ಲೇಂಟನ್ನು ನೀಡಿ. ಇನ್ನು ಈ KYC ಮಾಡಲು ಸಮಯಾವಕಾಶವನ್ನು ರಾಜ್ಯ ಸರ್ಕಾರವೇ ಮಾಡಿಕೊಟ್ಟಿದ್ದು, ಪಡಿತರ ವಿತರಣೆಯ ಸಂದರ್ಭದಲ್ಲಿ ಈ KYC ಮಾಡದೆ ಪಡಿತರ ವಿತರಣೆ ಮಾಡದೇ ಇರುವ ಖಾಲಿ ಸಮಯದಲ್ಲಿ ಈ KYCಯನ್ನು ಮಾಡಬೇಕೆಂದು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ನೋಡಿದ್ರಲ್ಲ ಸ್ನೇಹಿತರೆ, ರಾಜ್ಯ ಆಹಾರ ಮತ್ತು ಸರಬರಾಜು ಇಲಾಖೆಯಿಂದ ಹೊಸದಾಗಿ ಬಂದಿರುವ ಈ ಆದೇಶವನ್ನು ಪ್ರತಿಯೊಬ್ಬ ಅಂತ್ಯೋದಯ, APL, BPL ಯಾವುದೇ ರೇಷನ್ ಕಾರ್ಡ್ ಇರಲಿ ಅವರಿಗೆ ತಲುಪುವವರಿಗೂ ತಪ್ಪದೇ ಶೇರ್ ಮಾಡಿ. ಅದೇ ರೀತಿ ಈ ಮಾಹಿತಿ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ. ಅದೇ ರೀತಿ ಸರ್ಕಾರದ ಈ ಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನು ಒತ್ತಿ.